ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡ ನಂತರ ಇದೇ ಪ್ರಥಮ ಬಾರಿ ವಿಜಯಪುರಕ್ಕೆ ಆಗಮಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋಮ ಹವನ ಮಾಡಿದ್ದಾರೆ. ಹೊಸ ಪಕ್ಷ ಕಟ್ಟುವ ಸೂಚನೆಯನ್ನು ಕೂಡ ಕಟ್ಟಿದ್ದಾರೆ. ಈಗ ನಾವು ಅವ್ರ ಜೊತೆ ಇದ್ದೇವೆ, ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಏನು ಹೇಳ್ತಾರೆ ಅಂತ. ಈಗ ರಾಜ್ಯಾದ್ಯಂತ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀನಿ ಅಂತ ಹೇಳಿದರು. ನಾವು ಈಗಾಗಲೇ ಪಕ್ಷ ಯಡಿಯೂರಪ್ಪ ಕುಟುಂಬಕ್ಕೆ ಅದನ್ನು ಕೊಟ್ಟುಬಿಟ್ಟಂಗಾಗಿದೆ, ಲೀಸ್ ಕೊಟ್ಟಂಗಾಗಿದೆ. ಇದ್ರ ಬಗ್ಗೆ ಇಡೀ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಸಿದ್ಧಾಂತಗಳಲ್ಲಿ ಏನು ವಿಶ್ವಾಸ ಇಟ್ಟವನಿಗೆ ಭಾಳ ಒಂದು ರೀತಿ ಭಾಳ ಜನರಲ್ಲಿ ನಿರುತ್ಸಾಹ ಆಗಿದೆ. ಒಂದು ರೀತಿ ಭಾಳ ಏನಪ್ಪ ಇದು BJP ಇಷ್ಟು ಭ್ರಷ್ಟ ಒಂದು ಕುಟುಂಬಕ್ಕೆ ಕೊಟ್ಟಾರಲ್ಲ ಅನ್ನುವಂಥ ಭಾವನೆ ಸಾಮಾನ್ಯ ಜನರಲ್ಲಿ ಬಂದಿದೆ. ಯಡಿಯೂರಪ್ಪ ಇದ್ದಾಗ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಆಯಿತು, ಈ ರಾಜ್ಯ ಲೂಟಿ ಮಾಡಿದ್ರು, ಹಗರಣಗಳಾದವು, ಜೈಲಿಗೆ ಹೋದರು. ಆ ಜೈಲಿಗೆ ಹೋಗ್ಲಿಕ್ಕೆ ಅವ್ರ ಮಗನೇ ಕಾರಣ ಅದ, ಯಾಕಂದ್ರೆ ಡೂಪ್ಲಿಕೇಟ್ ಸಹಿ ಮಾಡಿದ್ದು ಸಿಕ್ತು. ಎಲ್ಲ ಆಗಿದ್ದರಿಂದ ಒಂದು ರೀತಿ ಭ್ರಮ ನಿರಸನ ಆಗ್ಯಾರ. ಕಾಂಗ್ರೆಸ್ ಅಂತೂ ಮುಸ್ಲಿಮರ ಪಾರ್ಟಿ ಅದು, ಅಲ್ಲೇನೂ ಹಿಂದೂಗಳ ಭವಿಷ್ಯನೇ ಇಲ್ಲ. ಯಾಕಂದ್ರೆ ಮೊನ್ನೆ ಬಜೆಟ್ನಾಗ ನೋಡಿಬಿಟ್ರೆ ಉರ್ದು ಶಾಲೆ ಉನ್ನತೀಕರಣ, ಅವ್ಯಾವ ಶಾಲೆಗಳದ ಮದ್ರಸಾಗಳ ಉನ್ನತೀಕರಣ, ಮುಸ್ಲಿಂ ಮಹಿಳೆಯರಿಗೆ 25,000 ಮುಸ್ಲಿಂ ಮಹಿಳೆಯರಿಗೆ ಟ್ರೈನಿಂಗ್ ಆತ್ಮರಕ್ಷಣೆಗೆ ಅಂತ. ಅಂದ್ರೆ ಹಿಂದೂ ಹೆಣ್ಮಕ್ಕಳು ಹೊಡಿಸಲಿಕ್ಕೆ ಒಂದು ತಾಲಿಬಾನ್ ತಯಾರು ಮಾಡ್ತಾಯಿದೆ ಸಿದ್ದರಾಮಯ್ಯ. ಕಾಂಗ್ರೆಸ್ಸದ್ದು ಆ ಪರಿಸ್ಥಿತಿ. BJP ಒಳಗೆ ಯಡಿಯೂರಪ್ಪನ ಭ್ರಷ್ಟಾಚಾರ ವಂಶವಾದ ಪರಿಸ್ಥಿತಿ. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು, ಹಿಂದೂ ಸಮಾಜ ಇಲ್ಲಪ್ಪ ನಮ್ಮ ಹಿಂದೂ ರಕ್ಷಣೆ ಮಾಡೋಂಥ ಒಂದು ರಾಜಕೀಯ ಶಕ್ತಿ ಬೇಕು ಅನ್ನೋಂಥದ್ದು ಒಂದು ಕೂಗು ಎದ್ದಿದೆ. ಅದನ್ನು ನಾವೆಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪ್ರಶ್ನಾವಳಿ ಹಾಕಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ, ಹಿಂದುತ್ವ ರಕ್ಷಣೆ ಆಗಬೇಕಾದ್ರೆ, ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಮತ್ತೊಂದು ಪ್ರಾದೇಶಿಕ ರಾಜಕೀಯ ಪಕ್ಷದ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಂದು ಪ್ರಶ್ನಾವಳಿ ಹಾಕಿ ಅಭಿಪ್ರಾಯ ತಗೋತೀವಿ. ಅಲ್ಲಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಗೆ ಅಡ್ಡಾಡಿ ಅಲ್ಲಿ ಜನರ ಭಾವನೆ ತಿಳ್ಕೊಂಡು ಅಷ್ಟರೊಳಗೆ BJP ಎಚ್ಚರಾಗಿ ಯಡಿಯೂರಪ್ಪ ಕುಟುಂಬದಿಂದ BJP ಮುಕ್ತ ಆದರೆ ಅದಕ್ಕೆ ಹಿಂದುತ್ವದ ಮತ್ತೆ ರಕ್ಷಣೆ ಕೊಡೋಂಥ ನಾಯಕತ್ವ ಕೊಟ್ಟರೆ ಅಲ್ಲಿಗೆ ಈ ಒಂದು ಸ್ಥಗಿತ ಆಗ್ತದೆ. ಇಲ್ಲಾಂದರೆ ಅಲ್ಲಿ ಅಭಿಪ್ರಾಯ ಏನು ಬರ್ತದೆ ಅದಂಗೆ ನಾವು ನಡೀತೀವಿ. ಅಂದರೆ ತಾವು ಈಗಾಗಲೇ ಹೇಳ್ತಿದ್ದೀರಿ, ಜನರ ಅಭಿಪ್ರಾಯ ಪಡೆದು ವಿಜಯದಶಮಿ ಅಷ್ಟೊತ್ತಿಗೆ ಒಂದು ನಿರ್ಣಯ ಕೈಗೊಳ್ತೀವಿ ಅಂತ. ವಿಜಯದಶಮಿಗೆ ಏನಾಗಬೇಕು? ಅಲ್ಲಿವರೆಗೆ ನಾವು ಸರ್ವೆ ಆಗಬೇಕು, ಪ್ರತಿ ತಾಲೂಕು ಅಡ್ಡಾಡಬೇಕು, ಜನರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಅಲ್ಲಿ ತನಕ BJP ಒಳಗೆ ಜ್ಞಾನೋದಯ ಆಗಿ ಈ ಭ್ರಷ್ಟ ಕುಟುಂಬದಿಂದ ಮುಕ್ತ ಆಗಬೇಕಂತ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಅನ್ನಿಸ್ತಂದ್ರೆ, ಇಲ್ಲಪ್ಪ ನಾವು ಆ ಕುಟುಂಬದಿಂದ ಮುಕ್ತ ಮಾಡೀವಿ, ಹಿಂದುತ್ವವನ್ನು ಮತ್ತೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ, ಅಸ್ಸಾಮದಲ್ಲಿ ನಮ್ಮ ಏನು ಬಿಸ್ವಾಸ್ ಅದಾರೆ, ಅದೇ ರೀತಿ ನಮ್ಮ ಮಹಾರಾಷ್ಟ್ರದಲ್ಲಿ ಏನು ಫಡ್ನೀಸ್ ಅದಾರೆ, ಇವರೆಲ್ಲ ಹಿಂದುತ್ವದ ಮೇಲೆ ಸರ್ಕಾರ ನಡೆಸ್ಲಕತ್ತಾರೆ. ಒಂದೇ ಹಿಂದೂ ಜನರ ಮೇಲೆ ಅನ್ಯಾಯ ಆದರೆ, ಒಂದೇ ಹಿಂದೂಗಳ ಜಾತ್ರೆಗಳ ಮೇಲೆ ಹಬ್ಬ ಹರಿದಿನಗಳ ಕಲ್ಲು ಹೋಗಿದ್ರೆ ಸೀದಾ ಅವ್ರ ಮನೆ ಕೆಡುತ್ತಾರೆ. ಆ ಬುಲ್ಡೋಜರಿ ಭಾಳ ಗುಂಡಾಗಿರಿ ಮಾಡಿದ್ದ, ಭಾಳಷ್ಟು ಹಿಂದೂ ಹತ್ಯೆ ಮಾಡಿದ ಅಂದ್ರೆ ಎನ್ಕೌಂಟ್ರ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ಅವ್ರನ್ನ ತಂದು ಬಿರಿಯಾನಿ ತಿನ್ನಿಸೋದು ಕೆಲಸ ನಾವು ಶಿವಮೊಗ್ಗದಾಗ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಯಿತು. ಅವ್ನು ಜೈಲಿಗೆ ಹೋಯ್ದರು. ಅವ್ನು ಮೊಬೈಲ್ದಾಗ ಆಪ್ರೇಟ್ ಮಾಡ್ತಿದ್ದು ಎಲ್ಲ ಕಡೆ, ಅವನಿಗೆ ಎಲ್ಲ ಹೊರಗಿಂದ ಊಟ ಹೋಗ್ತಿತ್ತು. ಯಾರು ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಇದ್ದಾಗ. ಅದು ಶಿವಮೊಗ್ಗ ಜಿಲ್ಲೆಯಲ್ಲೇ ಅವರು ಹಿಂದೂಗಳ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ. ಹೀಗಾಗಿ ಇಡೀ ರಾಜ್ಯದಲ್ಲಿ ಹಿಂದೂಗಳು ಭ್ರಮ ನಿರಸನಗೊಂಡಾರ. BJPಯ ಇವರೆಲ್ಲ ಅಡ್ಜಸ್ಟ್ ಅದಾರತ್ತ. ಅದಕ್ಕೆ ನಾವು ಒಂದು ಹೊಸ ರಾಜಕೀಯ ಶಕ್ತಿ ಉದಯ ಆಗ್ಬೇಕು ಅನ್ನೋದು ಕಾಮನ್ ಜನಸಾಮಾನ್ಯರಲ್ಲಿ ಬರ್ಲಾಕತ್ತದ. ಈಗ ಅದು ನಿಜವಾಗಿ ಇದೆಯೋ ಅದು ಕೆಲವೇ ಜನರದ ಅಭಿಪ್ರಾಯ ಇದೆಯೋ ಅದನ್ನೆಲ್ಲ ನಾವು ಒಂದು ಯುಗಾದಿ ಏನೋ ಇವತ್ತು ಯುಗಾದಿ ಹೊಸ ವರ್ಷ, ವಿಜಯದಶಮಿವರೆಗೆ. ವಿಜಯದಶಮಿ ಅಂದರೆ ಮಹಾಭಾರತದಲ್ಲಿ ಅರ್ಜುನ ಆ ಬನ್ನಿ ಗಿಡದಂದು ಸಸಾರಸ ತೆಗೆದು ಮಹಾಭಾರತ ಪ್ರಾರಂಭ ಆಯಿತು. ಅಲ್ಲಿವರೆಗೆ ಅದನ್ನು ಆ ಮಹಾಭಾರತ ಆಗಿ ಅಲ್ಲಿಂದ ಏನು ಪಾಂಡವರು ಗೆದ್ದರು. ಅಷ್ಟರೊಳಗೆ ಈ ಕೌರವರತ್ನ ಯಡಿಯೂರಪ್ಪ ಅದಾನ ಅವನ್ನ ತೆಗೆದು ಪಾಂಡವರ ಕೈಗೆ ಮತ್ತೆ BJP ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ. ಇಲ್ಲ ನಾವು ಕೌರವರ ಕೈಗೆ ಇರ್ತೀವಿ ಅಂದ್ರೆ ಮುಂದಿನ ನಿರ್ಣಯ ಅವಾಗ ವಿಜಯದಶಮಿ ಮಾಡ್ತೀವಿ. ಅಂದರೆ ಈಗ ರಾಜ್ಯಾದ್ಯಂತ ನಿಮ್ಮ ಅಭಿಪ್ರಾಯ ಯಾವ ಥರ ಇರುತ್ತೆ? ಅಂದರೆ ಸಾಮಾಜಿಕ ಜಾಲತಾಣ ಅಷ್ಟೇನೋ ಅಥವಾ ಯಾವ ಥರ? ಮೊದಲು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ, ಅಲ್ಲಿಂದ ಹಂತವಾಗಿ ನಮ್ಮ ಹಿಂದೂ ಸಂಘಟನೆಗಳದಾವು. ಆ ಹಿಂದೂ ಸಂಘಟನೆಗಳ ಎಲ್ಲೆಲ್ಲಿ ಅದಾವೆ ರಾಜ್ಯದಲ್ಲಿ ಅಲ್ಲೆಲ್ಲನೂ ನಾವೇ ಹೋಗ್ತೀವಿ, ಅವ್ರ ಜೊಡನೂ ಚರ್ಚೆ ಮಾಡ್ತೀವಿ, ಮಾಡಿ ನಾವು ನಿರ್ಣಯ ತಗೋತೀವಿ.
ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡ ನಂತರ ಇದೇ ಪ್ರಥಮ ಬಾರಿ ವಿಜಯಪುರಕ್ಕೆ ಆಗಮಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋಮ ಹವನ ಮಾಡಿದ್ದಾರೆ. ಹೊಸ ಪಕ್ಷ ಕಟ್ಟುವ ಸೂಚನೆಯನ್ನು ಕೂಡ ಕಟ್ಟಿದ್ದಾರೆ. ಈಗ ನಾವು ಅವ್ರ ಜೊತೆ ಇದ್ದೇವೆ, ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಏನು ಹೇಳ್ತಾರೆ ಅಂತ. ಈಗ ರಾಜ್ಯಾದ್ಯಂತ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀನಿ ಅಂತ ಹೇಳಿದರು. ನಾವು ಈಗಾಗಲೇ ಪಕ್ಷ ಯಡಿಯೂರಪ್ಪ ಕುಟುಂಬಕ್ಕೆ ಅದನ್ನು ಕೊಟ್ಟುಬಿಟ್ಟಂಗಾಗಿದೆ, ಲೀಸ್ ಕೊಟ್ಟಂಗಾಗಿದೆ. ಇದ್ರ ಬಗ್ಗೆ ಇಡೀ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಸಿದ್ಧಾಂತಗಳಲ್ಲಿ ಏನು ವಿಶ್ವಾಸ ಇಟ್ಟವನಿಗೆ ಭಾಳ ಒಂದು ರೀತಿ ಭಾಳ ಜನರಲ್ಲಿ ನಿರುತ್ಸಾಹ ಆಗಿದೆ. ಒಂದು ರೀತಿ ಭಾಳ ಏನಪ್ಪ ಇದು ಬಿ ಜೆ ಪಿ ಇಷ್ಟು ಭ್ರಷ್ಟ ಒಂದು ಕುಟುಂಬಕ್ಕೆ ಕೊಟ್ಟಾರಲ್ಲ ಅನ್ನುವಂಥ ಭಾವನೆ ಸಾಮಾನ್ಯ ಜನರಲ್ಲಿ ಬಂದಿದೆ. ಯಡಿಯೂರಪ್ಪ ಇದ್ದಾಗ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಆಯಿತು, ಈ ರಾಜ್ಯ ಲೂಟಿ ಮಾಡಿದ್ರು, ಹಗರಣಗಳಾದವು, ಜೈಲಿಗೆ ಹೋದರು. ಆ ಜೈಲಿಗೆ ಹೋಗ್ಲಿಕ್ಕೆ ಅವ್ರ ಮಗನೇ ಕಾರಣ ಅದ, ಯಾಕಂದ್ರೆ ಡೂಪ್ಲಿಕೇಟ್ ಸಹಿ ಮಾಡಿದ್ದು ಸಿಕ್ತು. ಎಲ್ಲ ಆಗಿದ್ದರಿಂದ ಒಂದು ರೀತಿ ಭ್ರಮ ನಿರಸನ ಆಗ್ಯಾರ. ಕಾಂಗ್ರೆಸ್ ಅಂತೂ ಮುಸ್ಲಿಮರ ಪಾರ್ಟಿ ಅದು, ಅಲ್ಲೇನೂ ಹಿಂದೂಗಳ ಭವಿಷ್ಯನೇ ಇಲ್ಲ. ಯಾಕಂದ್ರೆ ಮೊನ್ನೆ ಬಜೆಟ್ನಾಗ ನೋಡಿಬಿಟ್ರೆ ಉರ್ದು ಶಾಲೆ ಉನ್ನತೀಕರಣ, ಅವ್ಯಾವ ಶಾಲೆಗಳದ ಮದ್ರಸಾಗಳ ಉನ್ನತೀಕರಣ, ಮುಸ್ಲಿಂ ಮಹಿಳೆಯರಿಗೆ 25,000 ಮುಸ್ಲಿಂ ಮಹಿಳೆಯರಿಗೆ ಟ್ರೈನಿಂಗ್ ಆತ್ಮರಕ್ಷಣೆಗೆ ಅಂತ. ಅಂದ್ರೆ ಹಿಂದೂ ಹೆಣ್ಮಕ್ಕಳು ಹೊಡಿಸಲಿಕ್ಕೆ ಒಂದು ತಾಲಿಬಾನ್ ತಯಾರು ಮಾಡ್ತಾಯಿದೆ ಸಿದ್ದರಾಮಯ್ಯ. ಕಾಂಗ್ರೆಸ್ಸದ್ದು ಆ ಪರಿಸ್ಥಿತಿ. ಬಿ ಜೆ ಪಿ ಒಳಗೆ ಯಡಿಯೂರಪ್ಪನ ಭ್ರಷ್ಟಾಚಾರ ವಂಶವಾದ ಪರಿಸ್ಥಿತಿ. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು, ಹಿಂದೂ ಸಮಾಜ ಇಲ್ಲಪ್ಪ ನಮ್ಮ ಹಿಂದೂ ರಕ್ಷಣೆ ಮಾಡೋಂಥ ಒಂದು ರಾಜಕೀಯ ಶಕ್ತಿ ಬೇಕು ಅನ್ನೋಂಥದ್ದು ಒಂದು ಕೂಗು ಎದ್ದಿದೆ. ಅದನ್ನು ನಾವೆಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪ್ರಶ್ನಾವಳಿ ಹಾಕಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ, ಹಿಂದುತ್ವ ರಕ್ಷಣೆ ಆಗಬೇಕಾದ್ರೆ, ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಮತ್ತೊಂದು ಪ್ರಾದೇಶಿಕ ರಾಜಕೀಯ ಪಕ್ಷದ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಂದು ಪ್ರಶ್ನಾವಳಿ ಹಾಕಿ ಅಭಿಪ್ರಾಯ ತಗೋತೀವಿ. ಅಲ್ಲಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಗೆ ಅಡ್ಡಾಡಿ ಅಲ್ಲಿ ಜನರ ಭಾವನೆ ತಿಳ್ಕೊಂಡು ಅಷ್ಟರೊಳಗೆ ಬಿ ಜೆ ಪಿ ಎಚ್ಚರಾಗಿ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆದರೆ ಅದಕ್ಕೆ ಹಿಂದುತ್ವದ ಮತ್ತೆ ರಕ್ಷಣೆ ಕೊಡೋಂಥ ನಾಯಕತ್ವ ಕೊಟ್ಟರೆ ಅಲ್ಲಿಗೆ ಈ ಒಂದು ಸ್ಥಗಿತ ಆಗ್ತದೆ. ಇಲ್ಲಾಂದರೆ ಅಲ್ಲಿ ಅಭಿಪ್ರಾಯ ಏನು ಬರ್ತದೆ ಅದಂಗೆ ನಾವು ನಡೀತೀವಿ. ಅಂದರೆ ತಾವು ಈಗಾಗಲೇ ಹೇಳ್ತಿದ್ದೀರಿ, ಜನರ ಅಭಿಪ್ರಾಯ ಪಡೆದು ವಿಜಯದಶಮಿ ಅಷ್ಟೊತ್ತಿಗೆ ಒಂದು ನಿರ್ಣಯ ಕೈಗೊಳ್ತೀವಿ ಅಂತ. ವಿಜಯದಶಮಿಗೆ ಏನಾಗಬೇಕು? ಅಲ್ಲಿವರೆಗೆ ನಾವು ಸರ್ವೆ ಆಗಬೇಕು, ಪ್ರತಿ ತಾಲೂಕು ಅಡ್ಡಾಡಬೇಕು, ಜನರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಅಲ್ಲಿ ತನಕ ಬಿ ಜೆ ಪಿ ಒಳಗೆ ಜ್ಞಾನೋದಯ ಆಗಿ ಈ ಭ್ರಷ್ಟ ಕುಟುಂಬದಿಂದ ಮುಕ್ತ ಆಗ್ಬೇಕಂತ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಅನ್ನಿಸ್ತಂದ್ರೆ ಇಲ್ಲಪ್ಪ ನಾವು ಆ ಕುಟುಂಬದಿಂದ ಮುಕ್ತ ಮಾಡೀವಿ. ಹಿಂದುತ್ವವನ್ನು ಮತ್ತೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ, ಅಸ್ಸಾಮದಲ್ಲಿ ನಮ್ಮ ಏನು ಬಿಸ್ವಾಸ್ ಅದಾರೆ, ಅದೇ ರೀತಿ ನಮ್ಮ ಮಹಾರಾಷ್ಟ್ರದಲ್ಲಿ ಏನು ಫಡ್ನೀಸ್ ಅದಾರೆ, ಇವರೆಲ್ಲ ಹಿಂದುತ್ವದ ಮೇಲೆ ಸರ್ಕಾರ ನಡೆಸ್ಲಕತ್ತಾರೆ. ಒಂದೇ ಹಿಂದೂ ಜನರ ಮೇಲೆ ಅನ್ಯಾಯ ಆದರೆ, ಒಂದೇ ಹಿಂದೂಗಳ ಜಾತ್ರೆಗಳ ಮೇಲೆ ಹಬ್ಬ ಹರಿದಿನಗಳ ಕಲ್ಲು ಹೋಗಿದ್ರೆ ಸೀದಾ ಅವ್ರ ಮನೆ ಕೆಡುತ್ತಾರೆ. ಆ ಬುಲ್ಡೋಜರಿ ಭಾಳ ಗುಂಡಾಗಿರಿ ಮಾಡಿದ್ದ, ಭಾಳಷ್ಟು ಹಿಂದೂ ಹತ್ಯೆ ಮಾಡಿದ ಅಂದ್ರೆ ಎನ್ಕೌಂಟ್ರ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ಅವ್ರನ್ನ ತಂದು ಬಿರಿಯಾನಿ ತಿನ್ನಿಸೋದು ಕೆಲಸ ನಾವು ಶಿವಮೊಗ್ಗದಾಗ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಆಯಿತು. ಅವ್ನು ಜೈಲಿಗೆ ಹೋಯ್ದರು. ಅವ್ನು ಮೊಬೈಲ್ದಾಗ ಆಪ್ರೇಟ್ ಮಾಡ್ತಿದ್ದು ಎಲ್ಲ ಕಡೆ, ಅವನಿಗೆ ಎಲ್ಲ ಹೊರಗಿಂದ ಊಟ ಹೋಗ್ತಿತ್ತು. ಯಾರು ನಮ್ಮ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಇದ್ದಾಗ. ಅದು ಶಿವಮೊಗ್ಗ ಜಿಲ್ಲೆಯಲ್ಲೇ ಅವರು ಹಿಂದೂಗಳ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ. ಹೀಗಾಗಿ ಇಡೀ ರಾಜ್ಯದಲ್ಲಿ ಹಿಂದೂಗಳು ಭ್ರಮ ನಿರಸನಗೊಂಡಾರ. ಬಿ ಜೆ ಪಿಯ ಇವರೆಲ್ಲ ಅಡ್ಜಸ್ಟ್ ಅದಾರತ್ತ. ಅದಕ್ಕೆ ನಾವು ಒಂದು ಹೊಸ ರಾಜಕೀಯ ಶಕ್ತಿ ಉದಯ ಆಗ್ಬೇಕು ಅನ್ನೋದು ಕಾಮನ್ ಜನಸಾಮಾನ್ಯರಲ್ಲಿ ಬರ್ಲಕ್ಕತ್ತದ. ಈಗ ಅದು ನಿಜವಾಗಿ ಇದೆಯೋ ಅದು ಕೆಲವೇ ಜನರದ ಅಭಿಪ್ರಾಯ ಇದೆಯೋ ಅದನ್ನೆಲ್ಲ ನಾವು ಒಂದು ಯುಗಾದಿ ಏನೋ ಇವತ್ತು ಯುಗಾದಿ ಹೊಸ ವರ್ಷ, ವಿಜಯದಶಮಿವರೆಗೆ. ವಿಜಯದಶಮಿ ಅಂದರೆ ಮಹಾಭಾರತದಲ್ಲಿ ಅರ್ಜುನ ಆ ಬನ್ನಿ ಗಿಡದಂದು ಸಸಾರಸ ತೆಗೆದು ಮಹಾಭಾರತ ಪ್ರಾರಂಭ ಆಯಿತು. ಅಲ್ಲಿವರೆಗೆ ಅದನ್ನು ಆ ಮಹಾಭಾರತ ಆಗಿ ಅಲ್ಲಿಂದ ಏನು ಪಾಂಡವರು ಗೆದ್ದರು. ಅಷ್ಟರೊಳಗೆ ಈ ಕೌರವರತ್ನ ಯಡಿಯೂರಪ್ಪ ಅದಾನ ಅವನ್ನ ತೆಗೆದು ಪಾಂಡವ್ರ ಕೈಗೆ ಮತ್ತೆ ಬಿ ಜೆ ಪಿ ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ. ಇಲ್ಲ ನಾವು ಕೌರವರ ಕೈಗೆ ಇರ್ತೀವಿ ಅಂದ್ರೆ ಮುಂದಿನ ನಿರ್ಣಯ ಅವಾಗ ವಿಜಯದಶಮಿ ಮಾಡ್ತೀವಿ. ಅಂದರೆ ಈಗ ರಾಜ್ಯಾದ್ಯಂತ ನಿಮ್ಮ ಅಭಿಪ್ರಾಯ ಯಾವ ಥರ ಇರುತ್ತೆ? ಅಂದರೆ ಸಾಮಾಜಿಕ ಜಾಲತಾಣ ಅಷ್ಟೇನೋ ಅಥವಾ ಯಾವ ಥರ? ಮೊದಲು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ, ಅಲ್ಲಿಂದ ಹಂತವಾಗಿ ನಮ್ಮ ಹಿಂದೂ ಸಂಘಟನೆಗಳದಾವು. ಆ ಹಿಂದೂ ಸಂಘಟನೆಗಳ ಎಲ್ಲೆಲ್ಲಿ ಅದಾವೆ ರಾಜ್ಯದಲ್ಲಿ ಅಲ್ಲೆಲ್ಲನೂ ನಾವೇ ಹೋಗ್ತೀವಿ, ಅವ್ರ ಜೊಡನೂ ಚರ್ಚೆ ಮಾಡ್ತೀವಿ, ಮಾಡಿ ನಾವು ನಿರ್ಣಯ ತಗೋತೀವಿ.